ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗ ಭಾಳ ಮಹತ್ವದ ಪ್ರಶ್ನೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಕುರಿತಾಗಿ. ಯಾಕೆಂತಂದ್ರೆ ಇವತ್ತೆಲ್ಲ ಹೆಣ್ಣು ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮಗೆ ದುಡ್ಡು ಬಂದಿಲ್ಲ, ನಮಗೆ ದುಡ್ಡು ಬಂದಿಲ್ಲ, ನಮಗೆ ದುಡ್ಡು ಬಂದಿಲ್ಲ ಅಂತೇಳಿ ಭಾಳಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ವಿಷಯದಲ್ಲಿ ವಿಧಾನಮಂಡಲದಲ್ಲಿ ಚರ್ಚೆನೂ ಆಗಿದೆ. ನಡಿಗೆ 2 ತಿಂಗಳ ದುಡ್ಡು ಅಂದರೆ 5,000 ಕೋಟಿ ರೂಪಾಯಿ ಜನಕ್ಕೆ ಹೋಗಿ ಮುಟ್ಟಿಲ್ಲ. 5,000 ಕೋಟಿ ಇಲ್ಲಿ ಹೋದು ಅನ್ನೋದನ್ನು ಇವತ್ತು ವಿರೋಧ ಪಕ್ಷ ಪ್ರಶ್ನೆ ಮಾಡ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ BJP ಆಗಿರ್ಬೋದು, JDS ಆಗಿರ್ಬೋದು, ಎಲ್ಲರೂ ಅದರ ಪ್ರಮುಖ ಮುಖಂಡರು ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಅವರಂತೂ ಜೋರಾಗಿ ಕೇಳ್ತಾ ಇದ್ದಾರೆ, ಇಲ್ಲಿ ಹೋದ್ರಪ್ಪ ದುಡ್ಡು, ಏನು ಮಾಡಿದರು, ಮತ್ತು ನಿಮಗೆ ನೀಗದೇ ಇದ್ರೆ ಈ ಒಂದು ಸ್ಕೀಮನ್ನು ಯಾಕೆ ಹೇಳಿದ್ರಿ, ಕೇವಲ ಇಲೆಕ್ಷನ್ ಗೆಲ್ಲೋ ಸಲುವಾಗಿ ಅಂಥೇಳಿ ಕಾಂಗ್ರೆಸ್ ಸರ್ಕಾರವನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನು ಕೇಳ್ತಾ ಇದ್ದಾರೆ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇದಕ್ಕೇನೋ ಉತ್ತರ ಕೊಟ್ಟು ಪ್ರಯತ್ನ ಮಾಡಿದ್ದಾರೆ. 1,24,00,000 ಜನ ಹೆಣ್ಮಕ್ಳು ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 52,000 ಜನ ಅವರು ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿದ್ದಾರೆ, GST ತುಂಬ್ತಾರೆ. ಹೀಗಾಗಿ ಅವ್ರು ಹೋಗ್ತಾ ಇಲ್ಲ, ಅವ್ರು ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಮಹಿಳೆಯರಿಗೂ ಮುಟ್ಟಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೂ ಸಹಿತ ಇಲ್ಲ, ನಾನು ಮಹಿಳೆ ಇದ್ದೇನೆ, ಅದಕ್ಕೆ ನೀವೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ತಮ್ಮ ವಿರೋಧ ಪಕ್ಷದವ್ರಿಗೆ ಪ್ರತಿ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಿಳೆಯ ಪುರುಷ ಪ್ರಶ್ನೆ ಇಲ್ಲ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಮರ್ಥರಿದ್ದಾರೆ, ಯೋಗ್ಯರಿದ್ದಾರೆ, ಬುದ್ಧಿವಂತರಿದ್ದಾರೆ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ ಅವರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅನೇಕ ಹೆಣ್ಮಕ್ಳಿದ್ರು ಅವ್ರು ಕೊಟ್ಟಿದ್ದಾರೆ. ಯಾಕಂದ್ರೆ ಒಳ್ಳೆ ಆಡಳಿತ ಮಾಡ್ತಾರೆ, ಬುದ್ಧಿವಂತ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಅವ್ರು ಹೆಣ್ಣು ಗಂಡು ಅನ್ನೋಕ್ಕಿಂತಲೂ ಅವರ ದಿಟ್ಟತನ ಅದಂತೇಳಿ ಆ ವಿಷಯಲ್ಲೇ ಈ ಒಂದು ಏನಪ್ಪ ಅಂದ್ರೆ ಗೃಹಲಕ್ಷ್ಮಿ ಏನೋ ಕೊಟ್ಟು ಆ ಗೃಹಲಕ್ಷ್ಮಿ ಮೂಲಕ ಪ್ರತಿ ಹೆಣ್ಣು ಮಕ್ಕಳ ಒಬ್ಬ ಹೆಣ್ಮಗಳು ಕೊಟ್ಟರೆ ಇನ್ನೂ ಅಷ್ಟು ಇಫೆಕ್ಟಿವ್ ಆಗಿರ್ತದೆ ಅನ್ನೋಂಥದ್ದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು ಸರ್ಕಾರದ್ದು. ಅವರು ನಿರಂತರ ಸರಿಯಾಗಿ ಕೊಡ್ತಾ ಬಂದರೆ ಇವತ್ತಿಗೆ ಸಮಸ್ಯೆ ಆಗ್ತಾನೆ ಇರಲಿಲ್ಲ. ಅದು ಇವತ್ತು ಆಗ್ತಾ ಇದೆ. ಸಿಗಲಾರದಂಥ ಜನ, ಅದರಲ್ಲೂ ವಿರೋಧ ಪಕ್ಷ ಅಂತ ಗೊತ್ತದ BJP ಮತ್ತು JDS ಅವರು ಸಹಜವಾಗಿ ಕಾಂಗ್ರೆಸ್ನ ಸಣ್ಣ ದೋಷಕೊಂಡ್ರು ವಿರೋಧ ಮಾಡ್ತಾರೆ, ಅವರು ಜೋರ್ದಾರಾಗಿ ವಿರೋಧ ಮಾಡ್ತಾರೆ ಅನ್ನುವಂಥ ಪ್ರಸಂಗ. ಹೀಗಾಗಿ ಇವು 2-3 ಘಟನೆಗಳಿದ್ದಾವೆ. ರೆಗ್ಯುಲರ್ ಆಗಿ ಈ ನಮ್ಮ ಗೃಹಲಕ್ಷ್ಮಿಯ ಇದ್ದಂಥ ಹೆಣ್ಣುಮಕ್ಕಳಿಗೆ ಪ್ರತಿ ತಿಂಗಳು 2,000 ಕೊಡುವಂಥದ್ದು ಮನೆ ಯಜಮಾನಿಗೆ, ಅದು ತಪ್ತಾ ಇದೆಯಾ ಅಥವಾ ಇದೇನು ಪ್ರಾಬ್ಲಮ್ ಏನಿದು, ಮತ್ತು 2 ತಿಂಗಳ 5,000 ಕೋಟಿ ರೂಪಾಯಿಗಳು ಎಲ್ಲಿ ಹೋದ್ವು ಅನ್ನೋದು ಇವತ್ತಿಗೂ ಸಹಿತ ಅದು ಉತ್ತರ ಸಿಗ್ತಾ ಇಲ್ಲ. ಅದು ಇಷ್ಟರಲ್ಲಿ ಹಾಕಬೇಕಾಯ್ತಲ್ಲ, ಅದನ್ನು ಯಾಕೆ ಹಾಕಲಿಲ್ಲ? ಫಂಡ್ ಇಲ್ಲ, ಖಜಾನೆ ಖಾಲಿ ಆಗಿದೆ, ಅದನ್ನಾದರೂ ಹೇಳಬೇಕಲ್ರಿ. ಇಲ್ಲ, ಯಾರವ್ರು 52,000 ಜನ ಪ್ರಕಟ ಮಾಡಿ ಇವ್ರಿಗೆ ಬರೋದಿಲ್ಲಪ್ಪ ಅಂತೇಳಿ ಅವ್ರ ಹೆಸರು ಪ್ರಕಟ ಮಾಡಿಬಿಟ್ಟಿದ್ರೆ ಮುಗಿದು ಬಿಡ್ತದಲ್ಲ. ಈಗ ಹೇಳಿದ್ದಾರೆ ಮೇಡಮ್ ಅವ್ರು, ಇಲ್ಲ ಅಂತಲ್ಲ, ಸತ್ಯನ ಮಾತಾಡ್ತಾರೆ ಅಂತ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಸದನದಲ್ಲಿ ನಿಂತು ಮಾತಾಡ್ತಾರಪ್ಪ ಅಂದ್ರೆ ಅವ್ರು ಪ್ರಾಮಾಣಿಕವಾಗಿದ್ದಾರೆ ಅಂತ ನಾವು ಒಪ್ಕೋಬೇಕಾಗ್ತದೆ. ಇಡೀ ರಾಜ್ಯದ ದೊಡ್ಡ ಪಂಚಾಯಿತಿ ನಮ್ಮ ವಿಧಾನಸಭೆ, ಅಲ್ಲೇ ಅವ್ರು ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇದನ್ನು ಸೇರಿಸಿದ್ದಾರೆ ಎಕ್ಸ್ಟ್ರಾ ಆಗಿ. ನಾವು ಹೆಣ್ಮಕ್ಳೊಂದಿಗೆಲ್ಲ ಮಾತಾಡಬೇಡ್ರಪ್ಪ ಅಂತೇಳಿ ಜನಾರ್ದನ್ ರೆಡ್ಡಿ ಅವರಿಗೆ, ಕುಮಾರಸ್ವಾಮಿಗಳಿಗೆ, ಇನ್ನುಳಿದವರು ಸಹಿತ ಅವರು ಒಂದು ರೀತಿ ಭಾವನಾತ್ಮಕವಾಗಿ ಅವರ ಏನು ಆರೋಪ ಮಾಡಿದ್ದಾರೆ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಭಾವನೆ ಮುಖ್ಯ ಅಲ್ಲ, ಭಾವನೆಗಿಂತ ಮುಖ್ಯ ಇದ್ದಿದ್ದು ಆ ಹೆಣ್ಣು ಮಕ್ಕಳಿಗೆ ಇವತ್ತು ನೀವು ಹೇಳ್ತಾರೆ 52,000 ಜನ ಅಂತ ಹೇಳ್ತಾರೆ, ಆದರೆ ಭಾಳಷ್ಟು ಜನ ಇದ್ದಾರೆ ಅಂತೇಳಿ ವಿರೋಧ ಪಕ್ಷಗಳ ಆರೋಪ. ಇನ್ನೂ ಹೆಚ್ಚಿಗಿದ್ದಾರೆ ರೀ. ಪ್ರತಿ ತಿಂಗಳು ಒಂದಿಷ್ಟು ಎಲ್ಲರೂ ಜನ ಕೇಳ್ತಾ ಇದ್ದಾರೆ, ಯಾಕೆ ನಮಗೆ ಬಂದಿಲ್ಲ, ನಮಗೆ ಬಂದಿಲ್ಲ, ನಮಗೆ ಬಂದಿಲ್ಲ ಅಂತೇಳಿ ಈ ನೆಲೆಯಲ್ಲಿ ಆರೋಪಗಳು ಬರ್ತಾ ಇದ್ದಾವೆ. ಹೀಗಾಗಿ ಸರ್ಕಾರಕ್ಕೆ ಏನಾದರೂ ಹೆವಿ ಆಗ್ತಾ ಇದೆಯಾ ಇದು ಅಂತೇಳಿ. ಮತ್ತು ಇದು ಏನು ಈ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಹೌದು ಇಲೆಕ್ಷನ್ ಸಲುವಾಗಿ ನೀವು ಮಾಡಿದ್ರಿ, ಗೆದ್ರಿ. ಯಾಕಂದರೆ ಮೋದಿಯವ್ರ ಪ್ರಭಾವ ಸಾಣೋದಿಲ್ಲ. ಮೋದಿಯವರು ತಮ್ಮ ಹಿಂದುತ್ವದ ನೆಲೆಗಟ್ಟಿನಲ್ಲ, ತಮ್ಮ ಅನೇಕ ಘೋಷಣೆಗಳ ಮೂಲಕ ಅವರು ಆರಿಸಿ ಬಂದಿದ್ದು ಏನು ಸುಳ್ಳನಲ್ಲ. ರೈತರಿಗೆ ಈಗ 4 ತಿಂಗಳಿಗೆ 2,000 ರೂಪಾಯಿ ಕೊಡೋದು ಸಹಿತ ಎಷ್ಟೋ ರೈತರು ಹೋಗಿ ಮುಡ್ತಾರೋ ಇಲ್ಲ ಅನ್ನೋದು ಅಲ್ಲೂ ಆರೋಪಗಳಿದ್ದಾವೆ. ಇದಕ್ಕೆಲ್ಲ ಏನು ಕಾರಣಗಳು ಅಂತ ಇವತ್ತು ಮೋದಿಯವ್ರ ಸಹಿತ ಅವರು ಇನ್ಕಿ ನೋಡ್ಕೋಬೇಕಾಗ್ಯದ, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಹಿತ ಇನ್ಕಿ ನೋಡ್ಕೋಬೇಕಾಗ್ಯದ. ಯಾಕೆ ಕೊಡ್ತಾ ಇಲ್ಲ, ಇವು ಮುಟ್ಟಬೇಕಾಗಿತ್ತಲ್ಲ ಅಂತೇಳಿ. ಮತ್ತು ಕ್ಲಿಯರಾಗಿ ಇಷ್ಟರೊಳಗನ 5,000 ಕೋಟಿ ರೂಪಾಯಿಗಳನ್ನು ಆ ಯಾರಿಗೆ 2 ತಿಂಗಳು ಮುಟ್ಟಿಲ್ಲ ಅವರೆಲ್ಲರಿಗೂ ಹಾಕಬೇಕಾಗಿದೆ. ಯಾಕಂದ್ರೆ 1,24,00,000 ಜನ ಅಂತೇಳಿ ಸ್ವತಃ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸ್ವಂತ ಒಪ್ಕೊಂಡಿದ್ರೆ ತಿಂಗಳ ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಅಂತೇಳಿ. ಸಣ್ಣ ಜನ ಅಲ್ಲ, ಸಣ್ಣ ಅಮೌಂಟ್ ಏನಲ್ಲ. ಯಾಕಂತಂದ್ರೆ ವಿಶೇಷವಾಗಿ ಈ 2,000 ರೂಪಾಯಿಗಳಿಂದ ಎಷ್ಟೋ ಪಾಪ ಕುಟುಂಬಗಳು
ಒದ್ದಾಡೋದಕ್ಕೆ ಅನುಕೂಲ ಆಗಿದಾವೆ ಇಲ್ಲಂತೂ ನಾವು ಹೇಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ಒಳ್ಳೆಯ ಮನಸ್ಸಿಟ್ಕೊಂಡು ಮಾಡಿದಂಥ ಯೋಜನೆ ಅದ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೇಕು ಇಲ್ಲಂತೂ ನಾವು ಹೇಳಕ್ಕೆ ಹೋಗೋದಿಲ್ಲ. ಬಟ್ ನೀವು ಸರಿಯಾಗಿ ಹೋಗಿ ಮುಟ್ಟಬೇಕಲ್ಲ, ಮುಟ್ಟಿದಾಗನ ಅದು ಯಶಸ್ವಿ ಆದಂಗೆ. ಇದೇ ರೀತಿಯ ಟೀಕೆಗಳು ಈ ಕಿಸಾನ್ ಏನು ಕೊಡ್ತಾ ಇದ್ದಾರೆ ಪ್ರತಿ ಒಂದು 4 ತಿಂಗಳಿಗೆ 2,000 ರೂಪಾಯಿ, ಅಲ್ಲೂ ಸಹಿತ ಇಂಥ ಆರೋಪಗಳು ಮೇಲೆ ಕೇಳಿ ಬರ್ತಾ ಇದ್ದಾವೆ. ಒಂದು ತಿಂಗಳು 4 ತಿಂಗಳಿಗೆ 9 ಕೋಟಿ ಜನಕ್ಕೆ ಹೋಗಿಬಿಟ್ಟಿರ್ತದೆ, ಇನ್ನೊಂದು ತಿಂಗಳಿಗೆ 10 ಕೋಟಿಗೆ, ಮತ್ತೊಂದು ತಿಂಗಳಿಗೆ 11 ಕೋಟಿ, ಮತ್ತೊಮ್ಮೆ 7 ಕೋಟಿ, ಹಿಂಗೆ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ವೇರಿಯೇಷನ್ಸ್ ಯಾಕೆ ಆಗ್ತಾ ಇದೆ? ಅದು ಬೇರೆ ಉತ್ತರ ಹುಡುಕ್ಬೇಕಾದಂಥ ಪ್ರಸಂಗದ ಇವತ್ತು ಎರಡೂ ಕಡೆ, ಇಲ್ಲೂ ಸಹಿತ ಹುಡುಕುವಂಥದ್ದು, ಅಲ್ಲಿ ಹುಡುಕುವಂಥದ್ದು. ಅಂದ್ರೆ ಸಹಜವಾಗಿ ಇಲ್ಲಿ ಏನಾಗ್ಯದ ಎಂತ ಗೊತ್ತಾಗಿ ಹೋಗ್ಬಿಡ್ತದೆ. ಯಾಕಂದ್ರೆ ಇವತ್ತು ಸಹಜದ ಕೊಡ್ತಾನಂತ ಅಂದ ತಕ್ಷಣ ಬಡವಾಗ ಇವನು ಸಿಗ್ತದಪ್ಪ ನಮಗಂತ ಆಸೆ ಭಾಳ. ಅದಕ್ಕೆ ನಮ್ಮ ಕನ್ನಡದ ಗಾದಿ ಮಾತಂತೆ, ಬಡವಾಗ ಕೊಡ್ತಾನೆ ಅನ್ನಬಾರ್ದು, ದೇವರಿಗೆ ಬರ್ತಾನೆ ಅನ್ನಬಾರ್ದು ಅಂತೇಳಿ. ದೇವ್ರು ನೀವು ಹೋಗ್ಲಿಕ್ಕಿದ್ರು ಅವ್ರು ಏನಂತಾರೋ ಗೊತ್ತಿಲ್ಲ ನನಗೆ, ಯಾಕಪ್ಪ ಅಂತಂದ್ರೆ ಅದ್ರ ಬಡವ ಮಾತ್ರ ಏನೋ ಒಂದು ತಿಂಗಳ ಒಂದಿಷ್ಟು ಹೆಲ್ಪ್ ಮಾಡ್ತೀನಿ ನಿಮ್ಗೆ ಅಂತ ತಕ್ಷಣ ಅದು ಹಾದಿ ನೋಡ್ತಾ ಇರ್ತಾರೆ. ಬಂತೇನೋ ಎಷ್ಟೋ ಜನ ಹೆಣ್ಮಕ್ಳು ಪ್ರತಿ ತಿಂಗಳ ಹೋಗಿ ಆನ್ಲೈನ್ ಬಂದು ಕೊಟ್ಟರೂ ಸಹಿತ ಮೇಲೆ ನೋಡ್ತಾ ಇರ್ತಾರೆ, ಬಂತೇನು ದುಡ್ಡು ಅಂತೇಳಿ. ಆದ್ರೆ ಬರದೇ ಇದ್ದಾಗ ಭಾಳ ನಿರಾಶೆ ಆಗ್ತಾರೆ. ಯಾಕಂದ್ರೆ ಭಾಳಷ್ಟು ಕನಸುಗಳು ಕಟ್ಕೊಂಡಿರ್ತಾರೋ, ನನಗೆ ಮಮ್ಮಳಿಗೆ ಇಷ್ಟು ಕೊಡಬೇಕು, ಮಗ ಹಿಂಗೆ ಕೊಡಬೇಕು, ನಾ ಇಷ್ಟು ಖರ್ಚು ಮಾಡಬೇಕು ಅನ್ನೋದು. ವಯಸ್ಸಾಗಿರ್ತಾರೆ, ಹೆಚ್ಚು ಯಜಮಾನಿಯರು, ಹೆಚ್ಚು ಮಿಡ್ಲ್ ಏಜ್ ಆಗಿರ್ತಾರೆ, ಅಂಥವ್ರಿಗೆ ಇವು 2,000 ಸಣ್ಣ ಅಮೌಂಟ್ ಬೇರೆ ದೊಡ್ಡದು ಅನ್ನಿಸ್ತಿರ್ಬೋದು, ಬಟ್ ಅವ್ರಿಗೆ ಮಾತ್ರ ಭಾಳ ದೊಡ್ಡದನ. ಆ ಹೆಣ್ಮಕ್ಳಿಗೆ ಪಾಪ ಅಂಥ ಪರಿಸ್ಥಿತಿ ಒಳಗೆ ಇರ್ತಾರೆ. BPL ಅಂದರೆ ಬಿಲೋ ಪಾವರ್ಟಿ ಲೈನ್ದಾಗ ಇರ್ತಾರೆ ಅವರು. ಆ ಬಡತನ ಜನಕ್ಕೆ ಇದು ಮುಟ್ಲಿಲ್ಲ ಅಂದರೆ ಅವರು ಆ ಮಾತುಗಳನ್ನು ಜನರನ್ನು ಮಾತಾಡ್ತಾ ಹೋಗ್ತಾರೆ. ಅದನ್ನು ಕ್ಯಾಚ್ ಮಾಡಿ ಇವತ್ತು BJPಗರು JDSದವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕು ನೇರವಾಗಿ. ಅದನ್ನು ಬಿಟ್ಟು ನೀವು ಮತ್ತೇನೋ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಯಾರೂ ಸಹನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಕೇವಲ ಹೆಣ್ಣು ಮಗಳು ಅನ್ನುವಂಥ ಒಂದೇ ಕಾರಣದಿಂದ 5,000 ಕೋಟಿ ರೂಪಾಯಿಗಳು ಎಲ್ಲಿ ಹೋದ್ರು ಅನ್ನೋದನ್ನು ಕೇಳೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಮುಖ್ಯ ಗುರಿ ಇರೋದು 2028ರಲ್ಲಿ ಇಲೆಕ್ಷನ್ ಗೆಲ್ಲೋದ್ರೆ ಅವ್ರೇನಪ್ಪ ಭಾಳ ಪ್ರಾಮಾಣಿಕವಾಗಿದ್ದಾರೆ, ಅವ್ರು ಜನಕ್ಕೆ ಸಲುವಾಗಿ ಹೋರಾಟ ಮಾಡ್ತಾರೋ, ಅವರು ಎಂದೂ ಮಾಡ್ತಿದ್ರು ಗ್ಯಾರಂಟಿ. ಅದನ್ನು ಅದೂ ಇಲ್ಲ, ಕಡೆಗೆ ಉದ್ಯೋಗ ಸೃಷ್ಟಿ ಆಗುವಾಗಲೇ ಮಾಡ್ತಿದ್ರು. ಈಗೆಲ್ಲ ಸಾಕಷ್ಟು ನಾವು ಚರ್ಚೆ ಮಾಡಿದ್ರು, ಉದ್ಯೋಗ ಸೃಷ್ಟಿ ಮಾಡೋದು ಏನು ಮಾಡ್ಬೇಕಂತೇಳಿ. ಅದು ಯಾರ ತಲೆಯಲ್ಲೂ ಇಲ್ಲ, ಅವ್ರು ಮಾಡ್ಲಿಕ್ಕೆ ಆ ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅದು ಕಷ್ಟದ ಕೆಲಸ ಅದ, ದುಡಿಯೋ ಕೆಲಸ ಅದ. ಎಲ್ಲರಿಗೂ ಉದ್ಯೋಗ ಸಿಗಬೇಕಾದ್ರೆ ಇವತ್ತು ರೈತರಿಗೆ ಮಾರ್ಕೆಟ್ ಕೊಡ್ಬೇಕಾಗಿದೆ. ರೈತ ಮಾರ್ಕೆಟ್ ಅದು ನೀರಾವರಿ ಆಗ್ಬೇಕು, ಅದ್ರ ಜೊತೆ ಪ್ರತಿಯೊಬ್ಬ ಎಜುಕೇಷನ್ ಆಗ್ಬೇಕು, ಮುಖ್ಯವೂ ಬೇಕಾಗಿದ್ದು. ಅದನ್ನು ಬಿಟ್ಟು ಇವತ್ತು ನಾವು ಗೃಹಲಕ್ಷ್ಮಿಗೆ 2,000 ಕೊಡ್ತೀವಿ, ನಿರುದ್ಯೋಗಿಗೆ ಅಷ್ಟು ಅಮೌಂಟ್ ಕೊಡ್ತೀವಿ, ಅದೇ ಕಾಲಕ್ಕೆ ಬಸ್ ಫ್ರೀ ಕೊಡ್ತೀವಿ, ಅದೇ ಕಾಲಕ್ಕೆ ನಮ್ಮ ಕರೆಂಟ್ ಫ್ರೀ ಕೊಡ್ತೀವಿ, ಇಂಥವೆಲ್ಲ ನಾವು ಘೋಷಣೆ, ಅಕ್ಕಿ ಫ್ರೀ ಕೊಡ್ತೀವಿ. ಈ ಘೋಷಣೆಗಳಿಂದಾಗೆ ಸರ್ಕಾರಕ್ಕೆ ಭಾರ ಬೀಳ್ತದೆ. ಆ ಭಾರ ತುಂಬಿಸಲು ಸರ್ಕಾರ ಏನು ಮಾಡಬೇಕಾಗಿದೆ? ಟ್ಯಾಕ್ಸನ್ನು ಹೆಚ್ಚು ಮಾಡಬೇಕಾಗ್ತದೆ, ತುಟ್ಟಿ ಆಗ್ತದೆ. ಮಾರ್ಕೆಟ ಒಂದು ಕಡೆಯಿಂದ ಕೊಡೋದು, ಒಂದು ಕೈಯಿಂದ ಇನ್ನೊಂದು ಕಡೆಯಿಂದ ಅದಕ್ಕೆ ಸ್ಕೂಲ್ ಅಂತ ಒಂದು ವ್ಯವಹಾರಗಳೇ ನಡೀತಾ ಇರ್ತಾವೆ. ಹೀಗೆಲ್ಲ ಇರುವಂಥ ಇವತ್ತು ನಮ್ಮ ಟ್ಯಾಕ್ಸನ್ನು ನಮ್ಮ ಜನಕ್ಕೆ, ನಮ್ಮ ಬಡವರಿಗೆ ಹಂಚುವಲ್ಲ ಎಲ್ಲಿ ತಪ್ಪಾಗಲಿಕ್ಕೆ ಅನ್ನೋದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಆದ್ರಿಂದ ಸಿದ್ದರಾಮಯ್ಯನವರ ಜೊತೆ ಅದನ್ನು ವಿಚಾರ ಮಾಡಿಕೊಂಡು ಈ ದಿಶೆಯಲ್ಲಿ ಏನು ಆಗ್ಲಿಕ್ಕೆ ಆಗ್ತದೆ, ಮತ್ತು ಎಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಎಲ್ಲಿ ಸೋಲ್ತಾ ಇದ್ದಾರೆ ಅಥವಾ ಎಲ್ಲಿ ತಪ್ಪಿದಾರ ನಾನು ಸಹಿತ ಇವತ್ತು ಸರ್ಕಾರ ಅದನ್ನು ವಿಚಾರ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಕೋಬೇಕಾಗಿದೆ. ಇಲ್ಲಿ ತಪ್ಪಿದಾರ ಅಂತ ಹೇಳೋದಲ್ಲ, ತಪ್ಪಿದ ಹೇಳಕ್ಕೆ ಕೊಟ್ಟರೆ ಅವ್ರು ಸರ್ಕಾರ ಕಾರಣೀಭೂತರಾಗ್ತಾರೆ. ಯಾಕಂದ್ರೆ ಒಮ್ಮೆಲೆ 5,000 ಕೋಟಿ ರೂಪಾಯಿಗಳನ್ನು ಅವರೊಬ್ಬರು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಆದರೆ ಇಡೀ ಸರ್ಕಾರ ಇನ್ವಾಲ್ವ್ ಇರಬೇಕಾಗ್ತದೆ. ಅದು ಹೊಡೆದಾರು ಇಲ್ಲ ಬೇಡ, ಕಚೇರಿ ಗಂಟೆಲ್ದ ಹೋಗಿರ್ಬೋದು. ಅದನ್ನು ಕ್ಲಿಯರೆನ್ಸ್ ಮಾಡಿಕೊಂಡು ಈಗ ಅಂದಿದ್ದೀರಿ, ಮಾತು ಕೊಟ್ಟಿದ್ದೀರಿ ಜನಕ್ಕೆ, ಜನ ನೋಡ್ತಾ ಇದ್ದಾರೆ ನಮ್ಗೆ ಬರಲಪ್ಪ ಅಂತೇಳಿ. ಅದರಲ್ಲೂ ಬಡ ಹೆಣ್ಮಕ್ಳು ಮನೆಯಲ್ಲಿ ಎಷ್ಟೋ ಸಲ ಗೊತ್ತದ, ಪ್ರತಿಯೊಂದು ಮನೆಯಲ್ಲಿ ಒಂದಿಷ್ಟು ಒಳ್ಳೆಯವಾಗಿ ಈ ಫ್ರೀ ಬಸ್ ಆಗಿದ್ದರಿಂದ ಎಷ್ಟೋ ಹೆಣ್ಮಕ್ಳು ಒಂದಿಷ್ಟು ದೇವಸ್ಥಾನಗಳಿಗೆ ಅಲ್ಲೇ ಇಲ್ಲೇ ಹೋಗಿ ಬಂದ ತಮ್ಮ ಮನದ ಎಷ್ಟೋ ವರ್ಷಗಳ ಆಸೆಯನ್ನು ಪೂರೈಸ್ಕೊಂಡಿದ್ದಾರೆ. ಜೊತೆಗೆ 2,000 ಜೊತೆಗೆ ಬರೋದ್ರಿಂದಾಗಿ ಎದಕ್ಕೆ ಖರ್ಚು ಮಾಡಿಕೊಂಡು ಒಂದು ಖುಷಿ ಪಡ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಅವರು ರೆಗ್ಯುಲರಾಗಿ ಬರದೇ ಇದ್ದಿದ್ದರಿಂದಾಗೆ ಇವತ್ತು ಸಮಸ್ಯೆಗಳು ಹೇಳ್ತಾ ಇದ್ದಾವೆ. ಇದಕ್ಕೆಲ್ಲ ಉತ್ತರ ಕೊಡುವಂಥ ಸಮಯ ಈಗ ಬಂದದ. ಅದೇನು 5,000 ಕೋಟಿ ಇಲ್ಲೋದು ಅನ್ನುವಂಥ ಮೊದಲೇ ಆ ಪ್ರಶ್ನೆಗೆ ಉತ್ತರ. ಎರಡನೇದಾಗೆ ಯಾಕೆ ಸರಿಯಾಗಿ ಮುಟ್ತಾ ಇಲ್ಲ ಅನ್ನೋದು ನೀವು ಹೇಳಿರ್ಬೋದು. ಯಾವ ರೀತಿಯಲ್ಲಿ GST ತುಂಬೋರು ಅವ್ರಿಗೆ ಬಂದಾಗಿದೆ, ಉಳಿದವ್ರಿಗೆ ಅಲ್ಲ ಅಂತೇಳಿ. ಆದರೆ ಉಳಿದವರಲ್ಲೂ ಅನೇಕ ಜನ ಇವತ್ತು ಆರೋಪ ಮಾಡ್ತಾ ಇದ್ದಾರೆ, ಭಾಳ ಜನ ಅಸಂತುಷ್ಟರಾಗಿದ್ದಾರೆ. ಆ ಎಲ್ಲ ಹಿನ್ನೆಲೆಯಲ್ಲೇ ಇವತ್ತು ಈ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇದರಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಹೊಡೆದ್ರ, ಇದು ಪಾರ್ಟಿ ಹೊಡಿತಾ ಮತ್ತೇನು ಮಾಡಿತು? ಇನ್ನು ಕೆಲವೊಬ್ಬರು BJPಗರು ಇನ್ನುಳಿದವರು ಏನು ಇಲೆಕ್ಷನ್ ಫಂಡಿಗೆ ಕೊಡಿಸಾಗಿದ್ದಾರೆ ದುಡ್ಡ ಅಂತಲೂ ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಬಾಯಿ ಮುಚ್ಚೋ ಕೆಲಸವನ್ನು ಸ್ವತಃ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಜೊತೆಗೆ ಸಿದ್ದರಾಮಯ್ಯರು ಮಾಡಬೇಕಾಗಿದೆ. ಏನು ಥರ ಕೊಡ್ತಾರೆ ನೋಡೋಣ, ಏನು ಆಗ್ಬೋದು ಕೆಲವು ದಿನಗಳಲ್ಲಿ ಅಂತ ಹೇಳ್ತಾ. ಯಾಕಂದರೆ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬಂತು, ಮತ್ತು ಇದೆಲ್ಲ ಗ್ರಾಮ ಜನರಿಗೆ ಅಲ್ಲೆಲ್ಲಿದ್ದಂಥ ಬಡ ಜನರಿಗೆ ಇದು ಹೋಗಿ ಮುಟ್ಟುವಂಥದ್ದು. ಮತ್ತು ಸರಿಯಾಗಿ ಮುಟ್ಟಲಿಲ್ಲ ಅಂದ್ರೆ ಅವ್ರಿಗೆ ಅವ್ರು ನಾಳೆ ನಿಮ್ಮ ವಿರೋಧವಾಗಿ ಮತವನ್ನು ಚಲಾಯಿಸ್ಬೋದಲ್ಲ.
ಯಾರಿಗೆ ಗೊತ್ತು ಏನಾಗ್ತದೆ ಅಂತೇಳಿ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಎಸ್ ನ್ಯೂಸ್ ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.